ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರೂಜಿಯವರದೇ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನೆಣೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ನಿರ್ಮಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ ಮರುಮಾಂಗಲ್ಯ ಧಾರಣೆ. ಗುರುಗಳೇ, ಮರುಮಾಂಗಲ್ಯ ಧಾರಣೆ ಏನಕ್ಕೆ ಮಾಡ್ಕೋಬೇಕು, ಏನು ವಿಷಯ, ಇದ್ರ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ವರ್ಷ 6 ತಿಂಗಳಿಗೊಂದು ಸತಿ ಮರುಮಾಂಗಲ್ಯ ಮಾಡ್ತಿರ್ತೀವಿ, ತಿಳಿಸ್ಕೊಡ್ತಾ ಇರ್ತೀವಿ. ಆದರೂ ಕೂಡ ಅದ್ರ ಬಗ್ಗೆ ಮಾತಾಡಿ ಗುರುಜಿ, ಅದ್ರ ಬಗ್ಗೆನೇ ಮಾತಾಡಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನೂ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋಗಳಿಗೆ ಹೋಗೋಣ ಬನ್ನಿ. ನೋಡಿ, ಮದುವೆ ಡೇಟ್ಸ್ ಅನ್ನೋವಾಗ ಒಂದು 30 ವರ್ಷದ ಅನುಭವ. ನಿನ್ನೆ ಮೊನ್ನೆಯಿಂದ ನೀವೇನು ನನ್ನನ್ನು ನೋಡ್ತಾ ಇಲ್ಲ. 1995 ಟಿ ವಿ ಇಲ್ದಿರೋ ಕಾಲದಿಂದ ಹಿಡಿದು ನಾನು ಪ್ಯಾಂಟು, ಶರ್ಟು, ಟೈ, ಕೋಟು, ಸೂಟು, ಬಂಡಿ ಕೋಟು ಇದೆಲ್ಲ ಹಾಕಿ ಬರ್ತಕ್ಕಂಥ ಕಾಸ್ಟ್ಯೂಮಿಂದ ಹಿಡಿದು ಈಗ ಸಿಂಪಲಾಗಿ 2 ಬಟ್ಟೆ, ಮೇಲೊಂದು ಬಟ್ಟೆ ಕೆಳಗೊಂದು ಬಟ್ಟೆ, ಒಂದು ರುದ್ರಾಕ್ಷ, ಇಲ್ಲಿವರೆಗೂ ಕೂದಲು ಬಂದುಬಿಟ್ಟಿತ್ತು ಗಡ್ಡ, ಒಂದು 2 ತಿಂಗಳಾಯಿತು ತೆಗೆದು, ಈಗ ಗುಂಡು ಹೊಡ್ಕೊಂಡು ಕೂತಿದ್ದೀನಿ ಅಂತ ಇಟ್ಕೊಳ್ಳಿ. ಈ ಕಾಸ್ಟ್ಯೂಮ್ವರೆಗೂ ನನ್ನನ್ನು ನೋಡ್ಕೊಂಡು ಬರ್ತಾಯಿದ್ದೀರಾ ನೀವು. ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ತುಂಬ ಕಷ್ಟ. ಒಂದೇ ಪ್ರೊಫೆಷನಲ್ಲಿ ಒಂದು 30 ವರ್ಷ ಒಬ್ಬ ವ್ಯಕ್ತಿ ಬರೋದು, 29 ವರ್ಷ ಆಯ್ತಿನ್ನ 2025ಗೆ 30 ವರ್ಷ ಕಂಪ್ಲೀಟ್ ಮಾಡ್ತೀವಿ. ಇದರ ಕ್ರೆಡಿಟ್ಸ್ ಏನಿದ್ರು ನಿಮಗೆ ಸೇರಬೇಕು, ನಂದಲ್ಲ. ಸೊ ಕೇಬಲ್ ಚಾನಲಿಂದ ಹಿಡಿದು ನನ್ನ ಟ್ರಾವೆಲ್ ಬಂದು ನನ್ನದೇ ಒಂದು ಸ್ವಂತ ಚಾನಲ್, ಯೂಟ್ಯೂಬ್ ಚಾನಲ್ ಇಟ್ಕೊಳ್ಳೋವರೆಗೂ ಬಂದು ಈಗ 3 ಲಕ್ಷ ಸಬ್ಸ್ಕ್ರೈಬರ್ ಆಗಿಬಿಟ್ರಿ. ಇದಕ್ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ 3 ಲಕ್ಷ ಸಬ್ಸ್ಕ್ರೈಬರ್ಸು. ಇನ್ನು ಸ್ವಲ್ಪ ದಿನ ಹೋದರೆ ಹಿಂದಿ ಚಾನಲ್ 1 ಲಕ್ಷ ಆಗಿಬಿಡುತ್ತೆ. ಆಮೇಲೆ ತೆಲುಗು ಚಾನಲ್ಲು ಒಂದು 8,000 ಬಂದುಬಿಟ್ರೆ 1 ಲಕ್ಷ ಆಗಿಬಿಡುತ್ತೆ ಹಿಂದಿ ಚಾನಲ್ಲು. ಒಂದು 15,000 10,000 ಬಂದುಬಿಟ್ರೆ ತೆಲುಗು ಚಾನಲ್ಲು 1 ಲಕ್ಷ ಆಗಿಬಿಡುತ್ತೆ. ಒಂದು 25,000 ಜನ ಬಂದುಬಿಟ್ರೆ ತಮಿಳ್ ಚಾನಲ್ಲು 1 ಲಕ್ಷ ಆಗಿಬಿಡುತ್ತೆ. 4 ಭಾಷೆಯಲ್ಲಿ ಮಾತಾಡಿಸ್ಬಿಟ್ರಿ ನಮ್ಮನ್ನು. ಸೊ ಪ್ಯಾನ್ ಇಂಡಿಯಾ ಗುರೂಜಿ. ಎಲ್ಲರೂ ಕನ್ನಡದಲ್ಲಿ ಮಾತಾಡಿ ಬೇರೆ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ, ಇಲ್ಲ ಇಂಗ್ಲೀಷಲ್ಲಿ ಮಾತಾಡಾಗುತ್ತೆ. ನಾವು 4 ಲ್ಯಾಂಗ್ವೇಜ್, ಕನ್ನಡ, ತೆಲುಗು, ತಮಿಳ್, ಹಿಂದಿ ಎಲ್ಲ. ಆಮೇಲೆ ಇನ್ಸ್ಟಾಗ್ರಾಮ್ ಅಂತೂ ಹಿಂದಿ ಚಾನಲೇ ಎಕ್ಸ್ಕ್ಲೂಸಿವ್ ಆಗಿ ಹೋಗಿರೋದು. 8.5 ಲಕ್ಷ ಜನ ಫಾಲೋವರ್ಸ್ ಅದರಲ್ಲಿ. ಇನ್ನೊಂದು 1.5 ಲಕ್ಷ ಜನ ಬಂದರೆ 1 ಮಿಲಿಯನ್ ಆಗಿಬಿಡುತ್ತೆ. ಇನ್ನು ಫೇಸ್ಬುಕ್ಕಲ್ಲಿ 3 ಲಕ್ಷ ಜನ ಇದ್ದೀರಾ ಆಲ್ರೆಡಿ. ಸೊ ಓವರ್ ದ ಪೀರಿಯಡ್ 1.5 ವರ್ಷ ಆಯ್ತು ಅಷ್ಟೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. 1.5 ವರ್ಷದಲ್ಲಿ 20 ಲಕ್ಷ ಜನ ಸಬ್ಸ್ಕ್ರೈಬರ್ಸು, ಅಂದರೆ 2 ಮಿಲಿಯನ್. ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಸೊ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡದ ವ್ಯಕ್ತಿಯಾಗಿ, ಕನ್ನಡ ಮಾತಾಡ್ತಕ್ಕಂಥ ವ್ಯಕ್ತಿಯಾಗಿ, ಕನ್ನಡದಲ್ಲಿ ಸಬ್ಜೆಕ್ಟ್ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ಇವಾಗ ತೆಲುಗು, ತಮಿಳು, ಹಿಂದಿ ಎಲ್ಲ ಭಾಷೆಗಳಿಗೂ ತಗೊಂಡೋಗಿ ತಲುಪಿಸೋದಕ್ಕೆ ನೀವು ಕೊಟ್ಟಂಥ ಪ್ರೋತ್ಸಾಹ ಹೀಗೇ ಇರಲಿ. ಇನ್ನು ವಿಶ್ವಪೂರ್ತಿ ತಗೊಂಡೋಗೋ ಪ್ರಯತ್ನನೂ ಮಾಡೋಣ ಅಂತ ಹೇಳ್ತಾ ಈ ಸಬ್ಜೆಕ್ಟ್ನ, ಈ ಮದುವೆ ಮರುಮಾಂಗಲ್ಯ ಧಾರಣ ಇದು ಏನಕ್ಕೆ ಕಾಮನಾಗಿ 30 ವರ್ಷದ ಅನುಭವದಲ್ಲಿ ನಾನು ಸುಮ್ಮನೆ ಏನಿರಲಿಲ್ಲ. 95ರಿಂದ 2005ವರೆಗೂ ಡೇಟಾಬೇಸ್ ಕಲೆಕ್ಟ್ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಗುರುಗಳು ಹೇಳ್ತಿದ್ರು, ಯಾವತ್ತೂ ಆಗಲಿ ಸ್ವತಃ ಗುರುತಃ ಶಾಸ್ತ್ರತಃ, ಸೆಲ್ಫ್ ಮಾಸ್ಟರ್ ಸ್ಕ್ರಿಪ್ಚರ್, ಇನ್ಫಾರ್ಮೇಷನ್ ಕನ್ಫರ್ಮೇಷನ್ ಟ್ರಾನ್ಸ್ಫಾರ್ಮೇಷನ್. ಡೇಟಾಬೇಸ್ ಬೇಕು. ಯಾಕಂದರೆ ಜ್ಯೋತಿಷಕ್ಕೆ ಯಾರೂ ಕೂಡ ರೆಕಗ್ನೈಸೇಷನ್ ಕೊಡಲ್ಲ. ಇದೆಲ್ಲ ಹೇಳೋದು ಹಂಬಕ್ಕು, ಸುಳ್ಳು, ನಂಬೇಡಿ, ಏನೇನೋ ಬರುತ್ತೆ. ನಿನ್ನ ಹತ್ರ ಒಂದು ಡೇಟಾಬೇಸ್ ಇದ್ದರೆ ಇವತ್ತು ನನ್ನ ಹತ್ರ ಯಾರು ಬಂದು ಕೇಳಲ್ಲ. ನನ್ನ ಬಗ್ಗೆ ಈಚೆ ಕಡೆ ಕಮೆಂಟ್ ಮಾಡ್ಬೋದು. ಯಾರು ನಾವು ಕಮೆಂಟ್ ಮಾಡಿದವ್ರನ್ನೆಲ್ಲ ಕರ್ಕೊಂಬಂದು ಏನು ಮಾಡೋಕ್ಕಾಗುತ್ತೆ? ನಾವು ಏನಾದ್ರು ಮಾಡೋಕ್ಕೆ ಹೋದ್ರೆ ಒಳಗೋಗ್ತೀವಿ ಅಷ್ಟೇ. ಆಮೇಲೆ ಅದರಿಂದ ಕಮೆಂಟ್ ಮಾಡೋರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದು ನಮ್ಮ ಕೆಲಸ ಮಾಡೋದು. ಕಮೆಂಟ್ನ ಕೇಳಿ ಕೇಳಿಸ್ಕೋಬೇಕು, ನಮ್ಮ ಕೆಲಸ ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಆ ಥರ ನಾನೇನು ಮಾಡಿದೆ ಅಂದರೆ 2005ರಿಂದ 2004ರಿಂದ ಇಟ್ಟಿರೋದು 20 ವರ್ಷಕ್ಕೆ ಇವಾಗ ಡೇಟಾಬೇಸ್ ಸಿಗುತ್ತೆ. ನಮ್ಮ ಆಫೀಸಿಗೆ ನೀವು ಬಂದು ನೋಡಿದ್ರೆ ಒಂದು ರ್ಯಾಕ್ ಫುಲ್, ರ್ಯಾಕ್ ಯಾರ್ಯಾರು ಬಂದು ನಮ್ಮನ್ನು ನೋಡಿದ್ರೆ ಎಲ್ಲ ಬರೆದಿಟ್ಟಿರೋದು ಸ್ಕ್ರಿಪ್ಟ್ ಸಿಗುತ್ತೆ ನಿಮಗೆ. ಸಾಫ್ಟ್ ಕಾಪಿ, ಜೆರಾಕ್ಸ್ ಆಗ್ಬೋದು, ಹ್ಯಾಂಡ್ ರೈಟಿಂಗಲ್ಲಾಗೋದು ಒಂದು 7-8 ಲಕ್ಷ ಸಿಗುತ್ತೆ. ಇನ್ನೇನು ಬೇಕು ಹೇಳಿ? ಅಷ್ಟು ಡೇಟಾಬೇಸ್ ಇಟ್ಕೊಂಡಿರೋದ್ರಿಂದ ಮರುಮಾಂಗಲ್ಯ ಧಾರಣೆ ಯಾರು ಮಾಡ್ಕೊಂಡ್ರೆ ಒಳ್ಳೆಯದು, ಯಾವ ಡೇಟಲ್ಲಿ ಮಾಡ್ಕೊಂಡಿದ್ರೆ ಮಾಡಬೇಕು. ಯಾರ ಮದುವೆ ಡೇಟೇ ಆಗಲಿ 4, 13, 22, 31 ತಾರೀಕಲ್ಲಿ ಬಂದರೆ ಇವರು ತುಂಬ ತೊಂದರೆಗಳಿಗೆ ಹೋಗೋ ಚಾನ್ಸು 80% ಇರುತ್ತೆ. ಒಂದು 20% ಅದೃಷ್ಟವಂತರು ಇರ್ತಾರೆ ರೀ. ಅವ್ರಿಗೇನು ನಾನು ಹೇಳ್ತಿರ್ತೀನಲ್ಲ, ಆಗಾಗ ಟ್ರೈನ್ ಕೆಳಗಡೆ ಬಿದ್ದು ಬದುಕು ಬಂದುಬಿಡ್ತಾರೆ. ಆದರೆ ರೂಲ್ ಏನು ಹೇಳುತ್ತೆ? ಟ್ರೈನ್ ಕೆಳಗಡೆ ಎಲ್ಲಪ್ಪ, ಪಕ್ಕದಲ್ಲೂ ಕೂಡ ಹೋಗಬಾರ್ದು, ಎಳ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ.
ಅವ್ರು ಯಾರೋ ಬಂದ್ರಲ್ಲ ಮೊನ್ನೆ ನಾವು ಟಿ ವಿ ಚಾನಲ್ ನೋಡಿದ್ವಲ್ಲ ಅಂದರೆ ಯಾರೋ ಒಬ್ಬರೋ ಇಬ್ಬರು ಬಂದಿರ್ತಾರಪ್ಪ, ಅದಕ್ಕೋಸ್ಕರ ಟಿ ವಿ ಟ್ರೈನ್ ಪಕ್ಕದಲ್ಲಿ ಹೋಗ್ಬೇಡ. ಅದೇ ಥರನೇ ರೂಲ್ ಇದು. 4, 13, 22, 31ನೇ ತಾರೀಕಲ್ಲಿ ಮದುವೆ ಮಾಡ್ಕೊಂಡ್ರೆ 80% ಕಷ್ಟ ಕಟ್ಟಿಟ್ಟು ಬುತ್ತಿ. ಒಂದು 20% ಚೆನ್ನಾಗಿದ್ದಾರೆ, ದೇವ್ರವ್ರನ್ನ ಚೆನ್ನಾಗಿಟ್ಟಿರಲಿ ಅಷ್ಟೇ, ಟಚ್ ವುಡ್ ಚೆನ್ನಾಗಿರಲಿ. ಆದರೆ 4, 13, 22ರಲ್ಲಿ 31ನೇ ತಾರೀಕು 4, 13, 22, 31 ಮದುವೆ ಡೇಟ್ ಆಗಿದ್ದರೆ ಸೊ ಗಂಡ ಹೆಂಡತಿ ದಾಂಪತ್ಯದಲ್ಲಿ ಬಿರುಕುಗಳು ಬರ್ಬೋದು, ದೂರ ಆಗೋ ಚಾನ್ಸಸ್ಸು, ಡಿವೋರ್ಸ್ ಆಗೋದು, ಮಕ್ಕಳಾಗದೆ ಹೋಗೋದು, ಮಕ್ಕಳಾದರೂ ಹೆಣ್ಮಕ್ಳು ಮಾತ್ರ ಒಂದಾಗಿರುತ್ತೆ, ಇನ್ನೊಂದು ಮಗು ಗಂಡು ಮಗು ಬೇಕು ಅಂತ ನೋಡ್ತಿರ್ತಾರೆ, ಆಗಲ್ಲ, ಮಿಸ್ಕ್ಯಾರೇಜಸ್ ಅಬಾರ್ಷನ್ ಆಗೋದು, ಇವೆಲ್ಲ ಕಾಮನಾಗಿ ಕಂಡು ಬರುತ್ತೆ ಈ ತಾರೀಕಲ್ಲಿ ಮದುವೆ ಆದವ್ರಿಗೆ. ಅದರಿಂದ ಅದೇ ಥರ ನಿಮ್ಮ ತಾರೀಕು ಚೆನ್ನಾಗೇ ಇರುತ್ತೆ ಅಂದ್ಬಿಟ್ಟು 4, 13, 22, 31 ಇರಲ್ಲ, ಬೇರೆ ಡೇಟ್ ಇರುತ್ತೆ. ಬಟ್ ತಾರೀಕು, ತಿಂಗಳು, ವರ್ಷ 3 ಕೂಡಿದಾಗ 4, 13, 22, 31 ಬಂದೇ ಬರುತ್ತೆ. ಬಂದಾಗ ಅದು ಕೂಡ ತೊಂದರೆನೇ. ತಾರೀಕು ನೋಡಿದ ತಕ್ಷಣ 4, 13, 22, 31 ಗೊತ್ತಾಗ್ಬಿಡುತ್ತೆ, ನನ್ನ ಮದುವೆ ಡೇಟ್ ಗುರುಜಿ ಹೇಳ್ದಂಗೆ ಈ ಡೇಟು ಈ ಪ್ರಾಬ್ಲಮ್ ಇದೆಯಪ್ಪ, ನಾನು ಮರುಮಂದಣೆ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಅನ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ. ಕೆಲವರಿಗೆ ನನ್ನ 4, 13, 22, 31 ತಾರೀಕು ಬಂದಿಲ್ವಲ್ಲ, ಹೆಂಗೆ ನನ್ನ ಮದುವೆ ಡೇಟ್ ಕೂಡ್ಬಿಟ್ಟು ಡೇಟ್ ಗುರುಜಿ 4 ಅಂತಾರೆ ಅಂತ. ನೀವು ಕೂಡ ನೋಡಿ ನಿಮ್ಮ ಡೇಟ್ನ, ಮದುವೆ ಡೇಟ್ನ, ಮದುವೆ ಡೇಟು, ತಿಂಗಳು, ವರ್ಷ ಕೂಡಿದಾಗ 4 ಬಂದರೂ ಕೂಡ ಇದು ಡೆಸ್ಟಿನಿ ನಂಬರ್, ಫ್ಯೂಚರ್ ನಂಬರ್ 4 ಅಂತೀವಿ. ಇದರಿಂದ ಈ ಪ್ರಾಬ್ಲಮ್ಗಳೆಲ್ಲ ಬರ್ಬೋದು. ಆ ಥರ ಇರತಕ್ಕಂಥ ಕಪಲ್ಸ್ಗೆ, ದಂಪತಿಯರಿಗೆ ನಾವು ತಿರುಪತಿಗೆ ಬರೋಕ್ಕೆ ಹೇಳ್ತೀವಿ. ಸರ್ ಆಯಿತು, 30 ವರ್ಷದಿಂದ ಕೂಡ ಎಷ್ಟು ಬಡವರಾದರೂ ಒಂದು ಸ್ವಲ್ಪ ದುಡ್ಡು ಸೇರಿಸಿ ಇಟ್ಕೊಂಡು ಒಂದು ಹೊಸ ಮಾಂಗಲ್ಯ ಮಾಡ್ಕೊಂಡು ತಿರುಪತಿಗೆ ಬನ್ನಿ ಅಂತ. ನಾವು ಯಾವ ರೀತಿ ದಕ್ಷಿಣೆ ತೊಗೊಳ್ಳಲ್ಲ. ಯಾವುದೋ ನೀವು 10,000 ಕೊಡಿ, 20,000 ಕೊಡಿ ಮರುಮಾಂಗಣೆಗೆ ಅಂತೆಲ್ಲ ಯಾರ ಹತ್ರ ತೊಗೊಳ್ಳಲ್ಲ. ನಿಮ್ಮ ಮಾಂಗಲ್ಯ ನೀವು ತೊಗೊಂಡು ಬರ್ತೀರಾ. ಏನಲ್ಲಿ ಪುರೋಹಿತನ ಕರ್ಕೊಂಬಂದು 4 ಜನ ಪುರೋಹಿತರಿಗೆ ದಕ್ಷಿಣೆ ಕೊಡ್ಬೇಕಲ್ವಾ, ಅದಕ್ಕೆ ಒಂದು ದಕ್ಷಿಣೆ ನೀವೇನಾದರೂ ಇಡ್ರಪ್ಪ ಅಂತ ಹೇಳ್ತೀವಿ. ಒಂದು 500 1,000 ಇಡ್ರಿ ಅಂತೀವಿ ಅಷ್ಟೇ, ಅದು ಬಿಟ್ಟಿನಿಲ್ಲ. ಆಮೇಲೆ ಮಾಂಗಲ್ಯ ಕಟ್ಟೋದಕ್ಕೆ ಅಕ್ಕಿ ಅಂತೆ, ಒಂದು ಮಾಂಗಲ್ಯ ಕಟ್ಕೊಳ್ತೀವಿ ಅಂದರೆ ಅರ್ಶಿನ ದಾರ ಇಟ್ಕೊಳಕ್ಕೆ ಒಂದು ಅಕ್ಕಿ, ಒಂದು ಸ್ವಲ್ಪ ಒಂದು ತೆಂಗಿನ ಬಟ್ಲು ಇದೆಲ್ಲ ತರ್ತೀವಲ್ಲ, ಅದನ್ನು ಆ ಪುರೋಹಿತರಿಗೆ ಕೊಟ್ಬಿಟ್ಟು ಬರ್ತೀವಿ ಅಂತ ಇಟ್ಕೊಳ್ಳಿ. ಆದರೆ ಅದ್ರ ಮೇಲೆ ಬೇರೆ ನನಗೆ ಮರುಮಾಂಗಣೆಗೆ ಇವ್ರು ಅದೆಲ್ಲ ಏನಿಲ್ಲ. ಅದೊಂದು ವ್ರತ ನಿಯಮ ಇರೋದಕ್ಕೆ ಯಾರ್ಯಾರೋ ಬಂದು ಮಾಡ್ಕೊಂಡ್ಬಿಡ್ತಾರೆ ಅನ್ನೋದಕ್ಕೋಸ್ಕರ ಮರುಮಾಂಗಣೆ ಕಿಟ್ ಅಂತ ಒಂದು ಮಾಡಿ ಒಂದು 48 ದಿನ ನೀವು ಬ್ರಹ್ಮಚರ್ಯ ಪಾಲಿಸಿ, ವೆಜಿಟೇರಿಯನ್ ಆಗಿರಿ. ಆಮೇಲೆ ಈ ಯಂತ್ರಗಳು ಒಂದು 5-6 ಯಂತ್ರಗಳು ಕಿಟ್ ಕೊಟ್ಟು ಇದನ್ನು ಪೂಜೆ ಮಾಡಿ ಅಂತ ಆ ಯಂತ್ರಗಳಿಗೊಂದು ಇದು ತೊಗೊಳ್ತೀವಿ ಅಷ್ಟೇ ಕಾಣಿಕೆ. ಅದು ಬಿಟ್ಟರೆ ಬೇರೆ ಇನ್ನೇನು 20,000 ಕೊಡಿ, 50,000 ಕೊಡಿ, ಲಕ್ಷ ಕೊಡಿ ಅಂತೆಲ್ಲ ಏನೋ ಮರುಮಾಂಗಣೆಗೆ ನನ್ನ ಬಗ್ಗೆ ಹಬ್ಬಿಸ್ತಾರೆ. ಅದ್ರ ಬಗ್ಗೆ ನಾವು ತಲೆಯೂ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಮಾಂಗಲ್ಯ ನೀವೇ ತರಬೇಕು, ನೀವೇ ಕಟ್ಕೊಂಡು ಹೋಗಬೇಕು. ಕಟ್ಸೋ ಜವಾಬ್ದಾರಿ ಮಾತ್ರ ನಾವು. ನಿಮ್ಮ ಕೈಯಿಂದನೇ ಆ ಮಾಂಗಲ್ಯ ಅಂತ ತೆಗೆದು ನೀವು ತಿರುಪತಿ ತಿಮ್ಮಪ್ಪನಿಗೆ ಹಾಕ್ಬಿಟ್ಟು ಬರೋದು. ಮರುಮಾಂಗಲ್ಯ ಧಾರಣೆ ಮಾಡಿಕೊಂಡು ನನ್ನ ಪ್ರಕಾರ 100ಕ್ಕೆ 100 ಜನ ಚೆನ್ನಾಗಿದ್ದಾರೆ ಅಂದರೂ ತಪ್ಪಲ್ಲ. ಅಷ್ಟು ದೊಡ್ಡ ಪರ್ಸೆಂಟೇಜ್ ಯಾಕೆ, 90% ಚೆನ್ನಾಗಿದ್ದಾರೆ. ಇಲ್ಲಾಂದರೆ ಬಿಡ್ತಾರೆ. 1 ಲಕ್ಷ ಜನಕ್ಕೆ ಮರುಮಾಂಗಣೆ ಮಾಡಿಸಿ ಅದರಲ್ಲಿ ಒಂದು 5,000 ಜನಕ್ಕೆ ಎಫೆಕ್ಟ್ ಆದರೂ ನನಗೆ ಬೇಜಾರೇ. ಆದರೂ 90,000 ಜನ ಚೆನ್ನಾಗಿಲ್ಲ ಅಂದರೆ ಮರುಮಾಂಗಣೆ ಮತ್ತೆ ಮಾಡೋಕ್ಕೆ ಬಿಡ್ತಾರೆ, ಇಲ್ಲ ನಡೆಯುತ್ತಾ 30 ವರ್ಷದಿಂದ? ನಿಜ ಅಲ್ವಾ? ನೀವೇ ಯೋಚನೆ ಮಾಡಿ. 30 ವರ್ಷದಿಂದ ಒಂದು ಕೆಲಸ ಕಂಟಿನ್ಯೂಸ್ ಆಗಿ ಹೆಂಗೆ ನಡ್ಕೊಂಡು ಹೋಗುತ್ತೆ? 30 ವರ್ಷದಿಂದ ಒಬ್ಬ ವ್ಯಕ್ತಿ ಹೆಂಗೆ ಕಂಟಿನ್ಯೂಸ್ ಆಗಿ ಫೀಲ್ಡಲ್ಲಿ ಇರ್ತಾರೆ? ಹೆಂಗೆ ಕಂಟಿನ್ಯೂಸ್ ಆಗಿ ಫೀಲ್ಡಲ್ಲಿ ಇರೋಕ್ಕೆ ಸಾಧ್ಯ? ಅದೆಲ್ಲ ಇಲ್ಲವೇ ಇಲ್ಲ. ಏನು ನಮ್ಮ ತಾತ, ನಮ್ಮ ಅಪ್ಪ, ನಮ್ಮ ಮುತ್ತಾತ ಎಲ್ಲ ಏನು ಅಸ್ಟ್ರಾಲಜರೇನಾ? ಆ ಥರ ಏನೋ ನನಗೆ ಬ್ಯಾಕ್ಗ್ರೌಂಡೇ ಇಲ್ಲ. ಏನೋ ಸಣ್ಣದಾಗಿ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿ ಬಂದರು ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಅಂಥ ಬ್ಯಾಕ್ಗ್ರೌಂಡ್ ಇಲ್ಲ. ಏನಕ್ಕಿದ್ದೀವಿ ಅಂದರೆ ಶಾಸ್ತ್ರದಲ್ಲಿರ್ತಕ್ಕಂಥ ಸ್ಟಫ್. ಅದರಿಂದ ಮರುಮಾಂಗಲ್ಯ ಧಾರಣೆ 10ನೇ ತಾರೀಕು ಅಕ್ಟೋಬರ್ 2024 ತಿರುಪತಿಯಲ್ಲಿ ನಡೀತಿದೆ. ಮೊದಲು ತಿರುಮಲ ತಿರುಪತಿ ಬೆಟ್ಟದ ಮೇಲೆ ನಡೀತಿತ್ತು, ಈಗ ಕೆಳಗಿನ ತಿರುಪತಿಯಲ್ಲಿ ನಡೆಯುತ್ತೆ. ಒಂದು ಹಾಲ್ ಬುಕ್ ಮಾಡಿ ನಮ್ಮ ಪುರೋಹಿತರೆಲ್ಲ ಬಂದರು, ಪಂಡಿತರು ಬಂದು ಮಾಡಿಕೊಡ್ತೀವಿ. ನಾನು ಇರ್ತೀನಿ ಅವತ್ತು. ಸೊ ನೀವುಗಳು ಬಂದು ಮಾಡಿಕೊಂಡು ಮರುಮಾಂಗಲ್ಯ ಮಾಡಿಕೊಂಡು ನಿಮ್ಮ ಕೈಯಿಂದನೇ ನೀವು ಕಟ್ಕೊಂಡಿರೋ ಹಳೆಯ ತಳೆನ ತಿರುಪತಿ ತಿಮ್ಮಪ್ಪನಿಗೆ ಹಾಕಿ ನಿತ್ಯ ಕಲ್ಯಾಣೋತ್ಸವ ನಡೆಯೋ ಜಾಗ. ಕೆಲವರೆಲ್ಲ ಏನು ಮಾಡಿದ್ರು, ನನ್ನ ಮರುಮಾಂಗಲ್ಯ ಕಾನ್ಸೆಪ್ಟ್ ನೋಡಿಕೊಂಡು ಹೆಂಗೂ ಗುರುಗಳು, ನಾರ್ಮಲ್ ಗುರುಗಳು ತಾನೇ, ನಮಗೆ ಸ್ವಲ್ಪ ಅದು ಇದು ಶಾಸ್ತ್ರಗಳು ಗೊತ್ತು ಅಂದ್ಬಿಟ್ಟು ಅವ್ರವ್ರ ದೇವಸ್ಥಾನಗಳಲ್ಲಿ ಸಣ್ಣ ದೇವಸ್ಥಾನದಲ್ಲಿ ಕರ್ಕೊಂಡೋಗಿ ಮರುಮಾಂಗಲ್ಯ ಅಂತ ಮಾಡಿಸಿ ಆ ತಾಳಿ ಬೊಟ್ಟೆಲ್ಲ ಅವ್ರು ತೆಗೆದಿಟ್ಕೊಂಡು ನಾವಿದು ಉಂಡಿಗೆ ಹಾಕ್ತೀವಿ, ಇಲ್ಲ ನಾವೇನೋ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತೆಲ್ಲ ಮಾಡಿರೋರೆಲ್ಲ ಜಾಸ್ತಿ ಜನ ಇದ್ದಾರೆ. ನಮ್ದು ಆ ಥರ ಏನಾದರೂ ಮಾಡಿಬಿಟ್ಟಿದ್ದಿದ್ರೆ ನಾನೇನಾದರೂ ಮರುಮಾಂಗಲ್ಯ ಅವ್ರವ್ರ ಊರುಗಳಿಗೆ ಹೋಗಿ ಮಾಡಿಸಿ ಆ ತಾಳಿ ಎಲ್ಲ ತೊಗೊಂಡು ಆ ಬಂಗಾರ ತೊಗೊಂಡು ನಾನು ಅದು ಮಾಡಿಸ್ತೀನಿ ಇದನ್ನು ಮಾಡಿಸ್ತೀನಿ ಇದ್ದಿದ್ರೆ ಇವತ್ತು ಜಯನಗರ 9th ಬ್ಲಾಕಲ್ಲಿ ನಂದು ಬಿಲ್ಡಿಂಗ್ ಇದೆಯಲ್ಲ, ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಇದೆಯಲ್ಲ, ಈ ಥರದ್ದು 100 ಮಾಡಿಬಿಡ್ತಿದ್ದೆ ಬಿಲ್ಡಿಂಗ್ನ. ಇವಾಗ ನನ್ನ ಹತ್ರ ಇರ್ತಕ್ಕಂಥ ಆಸ್ತಿಗಿಂತ 100 ಪಟ್ಟು ಜಾಸ್ತಿ ಮಾಡಿಬಿಡ್ತಿದ್ದೆ, 1,000 ಕೋಟಿ ಆಸ್ತಿ ಮಾಡಿಬಿಡ್ತಿದ್ದೆ. ಆ ಥರ ಎಲ್ಲ ನಾವು ಮಾಡೋಕ್ಕೇ ಹೋಗಲಿಲ್ಲ. ಏನು ಬಂಗಾರ ಇದೆಯೋ ನಿಮ್ಮ ಕೈಯಿಂದ ತಿರುಪತಿ ತಿಮ್ಮಪ್ಪನಿಗೆ ಹಾಕಿ, ನಾವಿಲ್ಲೇನಿದ್ರು ಮಧ್ಯಸ್ಥಿಕೆ ವಹಿಸ್ತಕ್ಕಂಥ ಗುರುಗಳಷ್ಟೇ. ಏನಿದ್ರು ನಿಮಗೆ
ಮಾಂಗಲ್ಯ ಅಂದರೆ ಸರ್ವಸ್ವ ಕೊಡ್ತಿದ್ದೀರಿ ನೀವು ತೃಪ್ತಿ ತಿಮ್ಮಪ್ಪನಿಗೆ ಅಂದರೆ ತೃಪ್ತಿ ತಿಮ್ಮಪ್ಪ ಎಷ್ಟು ಆಶೀರ್ವಾದ ಮಾಡ್ಬೋದು ನಿಮಗೆ ನಿಮ್ಮ ಸಂಸಾರಕ್ಕೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಕುಟುಂಬದ ಸದಸ್ಯರಿಗೆ, ಮಕ್ಕಳಿಗೆ, ತಂದೆ ತಾಯಿಗಳಿಗೆ, ಅತ್ತೆ ಮಾವಂದರಿಗೆ, ನಿಮ್ಮ ವಂಶ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಿಬಿಡ್ತಾನೆ ತೃಪ್ತಿ ತಿಮ್ಮಪ್ಪ. ಅದರಿಂದ ಸಂಕಟ ಬಂದಾಗ ವೆಂಕಟರಮಣ ಅನ್ನೋದಕ್ಕಿಂತ ಮರುಮಾಂಗಲ್ಯ ಧಾರಣೆ 4, 13, 22, 31 ನಿಮ್ಮ ಮದುವೆ ಡೇಟ್ ಆಗಿದ್ದರೆ ಮರುಮಾಂಗಲ್ಯ ಧಾರಣೆ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಇದಕ್ಕೆ ಕೆಳಕಂಡ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ. ಸುಮ್ಮನೆ ತೃಪ್ತಿಗೆ ಬಂದ್ಬಿಡೋದಲ್ಲ, ಬಂದ್ಬಿಟ್ಟು ಆಗಲ್ಲ. ಇದಕ್ಕೊಂದು ವ್ರತ ನಿಯಮ, ಓಕೆ, ಇದೆಲ್ಲ ನಾವು ಇಟ್ಟಿದ್ದೀವಿ. ಮೊದಲು ಎಲ್ಲರೂ ಬಂದ್ಬಿಡೋರು, ಏನು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೂ ಆಗ್ತಿರಲಿಲ್ಲ, ಯಾರ್ಯಾರೋ ಸೇರಿಸ್ಬಿಡೋರು ಬಂದು. ಅದರಿಂದ ಒಂದು ಪದ್ಧತಿ ಪ್ರಕಾರ ಒಂದು ಯಂತ್ರವನ್ನು ವ್ರತವನ್ನು ಇದ್ದು ಪೂಜೆ ಮಾಡಿ ಬರೋದಕ್ಕೆ ಈ ಕೆಳಕಂಡ ದೂರವಾಣಿ ಸಂಖ್ಯೆ ಕರೆ ಮಾಡಿದ್ರೆ ಅವರ ನಿಯಮಗಳಿಗೆ ಹೇಳ್ಕೊಡ್ತಾರೆ. ಒಂದು ಕನ್ಸಲ್ಟೇಷನ್ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ನೋಡಿ, ನಿಮ್ಮ ಮದುವೆ ಡೇಟ್ ಈ ಥರ ಇತ್ತು ಅಂದರೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಮಾರ್ಗ. ಮರುಮಾಂಗಲ್ಯ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.